ನಮಸ್ಕಾರ. ಸಂಖ್ಯಾಶಾಸ್ತ್ರದ ಪ್ರಕಾರ 2026. ಸೊ ಮೊದಲು ನಾನು ಸೂರ್ಯನ ಸಂಖ್ಯೆಯಲ್ಲಿ ಜನಿಸಿದವರಿಗೆ ಯಾವ ರೀತಿ ಅಂದರೆ 1, 10, 19, 28ರಲ್ಲಿ ಜನಿಸಿದವರಿಗೆ ಯಾವ ರೀತಿ ಇತ್ತ ಮೊದಲನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಇವತ್ತಿನ ಸಂಚಿಕೆಯಲ್ಲಿ 2ನೇ ತಾರೀಕು ಜನಿಸಿದವರಿಗೆ ಅಂದರೆ 2 ಟೋಟಲ್ ಮಾಡಿದಾಗ 2 ಬರ್ತಕ್ಕಂಥ ಕಾಂಬಿನೇಷನ್ ಯಾರು ಚಂದ್ರನ ಅಧಿಪತ್ಯೆಯಲ್ಲಿ ಟೋಟಲ್ ಆಗಿ 2, 11, ಅದೇ ರೀತಿ 20, 29 ಎಲ್ಲವೂ ಟೋಟಲ್ ಮಾಡಿದಾಗ ನಮಗೆ 2 ಬರ್ತಕ್ಕಂಥದ್ದು. ಈ ಸಂಖ್ಯೆಯಲ್ಲಿ ಜನಿಸಿದವರಿಗೆ ಯಾವ ರೀತಿ ಇರುತ್ತೆ 2 + 1 ಅಂದ್ರೆ ಇದು ವರ್ಷ 2026 2 + 2 6 10 ಬರ್ತಕ್ಕಂಥದ್ದು. 10 ಅಂದ್ರೆ 1 ಸೂರ್ಯ ಮತ್ತೆ ಚಂದ್ರನ ಕಾಂಬಿನೇಷನ್. ಸೊ ಈ ಸಂಖ್ಯೆಯಲ್ಲಿ 2026 ಇವರಿಗೆ ಯಾವ ರೀತಿ ಬದಲಾವಣೆ ತರಲಿಕ್ಕೆ ಎಜುಕೇಶನ್ ಅಲ್ಲಿ ನೋಡಿದ್ರೆ ಸೊ ಮಧ್ಯಮ ಇರುತ್ತೆ ಎಜುಕೇಶನ್ ಅಲ್ಲಿ. ಸೊ ಅಷ್ಟೇನು ದೊಡ್ಡ ಬದಲಾವಣೆ ಇಲ್ಲ ಅಂದ್ರೂ ಕೂಡ ಸಕ್ಸಸ್ ಇರುತ್ತೆ. ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರುತ್ತೆ ಎಜುಕೇಶನ್ ಅಲ್ಲಿ. ಸೊ ಮೈಂಡ್ ಸ್ವಲ್ಪ ಇವರು ಚೆನ್ನಾಗಿದೆ. ಸೂರ್ಯ ಮತ್ತೆ ಚಂದ್ರ ಸೊ ಅಮಾವಾಸ್ಯೆ ಅಂತ ನಾವು ಹೇಳ್ತೇವೆ. ಇಲ್ಲಿ ಸೂರ್ಯ ಮತ್ತೆ ಚಂದ್ರ ಬಂದಿರೋದ್ರಿಂದ ಸ್ವಲ್ಪ ಮೈಂಡ್ ಡಿಸ್ಟರ್ಬೆನ್ಸ್ ಇರುತ್ತೆ. ಆದರೆ ನಿಮ್ಮ ಭಾವನೆಗಳಿಗೆ ತುಂಬಾ ಬೆಲೆ ಸಿಗುತ್ತೆ. ಅಂದ್ರೆ ಫೀಲಿಂಗ್ಸ್ಗೆ ಈ ವರ್ಷ ತುಂಬಾ ಬೆಲೆ ಸಿಗುತ್ತೆ. ತಾಯಿಯಿಂದ ಸಪೋರ್ಟ್ ಸಿಗ್ಬೋದು. ಯಾಕಂದ್ರೆ ಚಂದ್ರನ ಅಧಿಪತ್ಯದಲ್ಲಿ ಜನಿಸಿದವರಿಗೆ ತಾಯಿಯಿಂದ ತುಂಬಾನೇ ನಿಮಗೆ ಸಪೋರ್ಟ್ ಸಿಗುತ್ತೆ. ಈ ಬಾರಿ ನಿಮಗೆ ಪ್ರಕೃತಿಯ ಬಗ್ಗೆ ಚಿಂತೆಗಳು ಜಾಸ್ತಿ ಬರ್ಬೋದು. ಸೊ ಗಿಡ ನೆಡಬೇಕು, ನಾನು ಪ್ರಾಣಿಗಳನ್ನ ಸಾಕಬೇಕು, ಪರಿಸರದ ನೀರಿರತಕ್ಕಂಥ ಕಡೆ ಹೋಗ್ಬೇಕು, ನೀರಿರುವ ಕಡೆ ಮನೆಯನ್ನ ಮಾಡಬೇಕು. ಈ ಬಾರಿ ನಿಮಗೆ ಜಾಸ್ತಿ ಆಗ್ತಕ್ಕಂಥದ್ದು ಯಾರು 2ನೇ ತಾರೀಕು ಜನಿಸಿದವರಿಗೆ 2, 20, 11 ಈ ತಾರೀಕಿನ 29 ಈ ತಾರೀಕಿನ ಜನಿಸಿದವರಿಗೆ. ಅದೇ ರೀತಿ ತಾಯಿ ಕಡೆಯಿಂದ ದುಡ್ಡು ಬರ್ತಕ್ಕಂಥದ್ದು. ಹಣದ ರೊಟೇಷನ್ ಚೆನ್ನಾಗಿರ್ತದೆ, ತುಂಬಾ ಚೆನ್ನಾಗಿರ್ತದೆ. ಮನಿ ಎಲ್ಲ ಕಡೆಯಿಂದ ಹಣ ಬರ್ತದೆ. ಉಳಿಲಿಕ್ಕೆ ನಿಮ್ಮ ಜಾತಕ ನೋಡ್ಬೇಕಾದ್ರೆ ಜಾತಕ ಇಂಪಾರ್ಟೆಂಟ್. ಅಲ್ಲಿ 2ನೇ ಭಾವ ಯಾವುದಿದೆ ಅಂತ ಅದನ್ನ ಸ್ವಲ್ಪ ನೀವು ಆಕ್ಟಿವೇಟ್ ಮಾಡ್ಕೊಂಡಾಗ ನಿಮ್ಗೆ ತುಂಬಾನೇ ರಿಸಲ್ಟ್ ಸಿಗ್ತಕ್ಕಂಥದ್ದು. ಯಾರಾದ್ರೂ ನಿಮ್ಗೆ ಮಾತಿಂದ ಬೇಜಾರು ಮಾಡಿದ್ರೆ ತುಂಬಾ ಬೇಜಾರಾಗ್ತಕ್ಕಂಥದ್ದು. ಈ ಬಾರಿ ಸಿಟ್ಟು ಕೂಡ ಜಾಸ್ತಿ ಬರ್ತಕ್ಕಂಥ. ಯಾಕಂದ್ರೆ ಚಂದ್ರನ ಜೊತೆ ಸೂರ್ಯ ಬಂದಾಗ ಸೊ ಅಲ್ಲಿ ಸ್ವಲ್ಪ ಸಿಟ್ಟು ಜಾಸ್ತಿ ಬರ್ತಕ್ಕಂಥದ್ದು. ಬಿಸಿಲಿಗೆ ಹೋಗಿ ಬಂದಾಗ ನಿಮ್ಗೆ ಏನೋ ಒಂಥರ ಟೆನ್ಷನ್ ಜಾಸ್ತಿ ಆಗ್ತಕ್ಕಂಥದ್ದು ತಿರುಗಾಡುವಾಗ. ಮತ್ತೆ ಜಾಬ್ ಅಲ್ಲಿ ನೋಡ್ಬೇಕಿದ್ರೆ ಜಾಬ್ ಅಲ್ಲಿ ತುಂಬಾ ನಿಮಗೆ ಸಪೋರ್ಟ್ ಸಿಗ್ತದೆ. ನಿಮ್ಮ ವರ್ಕ್ ಮಾಡುವವರಿಂದ ಸಪೋರ್ಟ್ ಸಿಗ್ಬೋದು. ಅಥವಾ ನಿಮ್ಗೆ ಇಲ್ಲಿ ಸೂರ್ಯ ಚಂದ್ರ ಬಂದಿರೋದ್ರಿಂದ ಸರ್ಕಾರಿ ಕೆಲಸಗಳು ಇಲ್ಲಿ ತನಕ ಆಗಿಲ್ಲ ಅಂದ್ರೆ ಅದು ಮನೆ ವಿಚಾರ ಇರ್ಬೋದು, ಯಾವ್ದಾದ್ರು ಡಾಕ್ಯುಮೆಂಟ್ ವಿಚಾರ ಇರ್ಬೋದು, ಸರ್ಕಾರಿ ಕೆಲಸ ಅದು ಆಗುವಂತ ಸಾಧ್ಯತೆ 2026ರಲ್ಲಿ ತುಂಬಾ ಇದೆ. ಸರ್ಕಾರದಿಂದ ಏನಾದ್ರು ಸವಲತ್ತು ಸಿಗ್ಬೇಕಿದ್ರೆ ಈ ಬಾರಿ ನಿಮ್ಗೆ ಸಿಗ್ತಕ್ಕಂಥದ್ದೇ. ಸೊ ಮದುವೆ ಜೀವನದಲ್ಲಿ ನೋಡಿದ್ರೆ ಮದುವೆ ಆಗುವಂತ ಸಾಧ್ಯತೆ ತುಂಬಾ ಇದೆ 2ನೇ. ಆದ್ರೆ ಇಲ್ಲಿ ಬರ್ತದೆ ಒಂದ್ಸಲ ನೋಡ್ತೀರಾ, ಏನೋ ಒಂದ್ಸಲ ಕಿರಿಕಿರಿ ಆಗ್ತದೆ, ಬೇಡ ಅಂತ ಹೇಳ್ತೀರಾ. ಸೊ ಹುಡುಗಿ ಎಲ್ಲ ಸೆಟ್ ಆಗ್ತದೆ, ಮತ್ತೆ ಮನಸ್ಸು ಬೇಡ ಅಂತ ಹೇಳ್ತದೆ. ಈ ರೀತಿಯ ಗೊಂದಲದ ವಾತಾವರಣ 2026 ಇರ್ತದೆ. ನಿಮ್ಮ ಜಾತಕವನ್ನು ನೋಡ್ಕೊಳ್ಳಿ, ಯಾವ ಗ್ರಹ ನಿಮಗೆ ಗೊಂದಲ ಕೊಡ್ತದೆ ಅಂತ ಅಲ್ಲಿ ನೋಡ್ಬೋದು. ಯಾಕಂದ್ರೆ ಈ ಸಂಖ್ಯೆ ತುಂಬಾ ಜನ ಜನಿಸಿರ್ತಾರೆ. ಎಲ್ರಿಗೂ ಒಂದೇ ರೀತಿ ಇರ್ತದೆ ಅಂದ್ರೆ ಇಲ್ಲ. ನಿಮ್ಮ ಜಾತಕನೇ ತುಂಬಾ ಇಂಪಾರ್ಟೆಂಟ್. 80% ನಿಮ್ಮ ಜಾತಕ, 20% ಮಾತ್ರ ನೀವು ನೋಡ್ಬೋದು. ಜಾಬಲ್ಲಿ ಕೂಡ ಹೆಲ್ತ್ ವಿಚಾರದಲ್ಲಿ ಬಂದ್ರೆ ಶೀತ ಕಫ ಈ ಬಾರಿ ಜಾಸ್ತಿ ಕಾಣಲಿಕ್ಕಿದೆ. ಅದರ ಜೊತೆಗೆ ಸೊ ಒಂಥರ ದೇಹ ಉಷ್ಣತೆಯಿಂದ ಕೂಡಿರ್ತದೆ. ಸೊ ಆದ್ರಿಂದ ನೀವು ಹೊರಗೆ ಹೋದಾಗೆಲ್ಲ ಸ್ವಲ್ಪ ಅದರ ಬಗ್ಗೆ ಜಾಗ್ರತೆಯನ್ನು ವಹಿಸಬೇಕು ಅಂತ 2026ರಲ್ಲಿ ನಾವು ನೋಡ್ಬೋದು. ಮತ್ತೆ ಬೇರೆ ವಿಚಾರದಲ್ಲಿ ನೋಡ್ಬೇಕಿದ್ರೆ, ಮನೆಯ ವಿಚಾರದಲ್ಲಿ ನೋಡ್ಬೇಕಿದ್ರೆ ಅದೇ ನೀರಿರ್ತಕ್ಕಂಥ ಪ್ರಕೃತಿಯ ಕಡೆ ನಿಮ್ಗೆ ಒಲವು ಜಾಸ್ತಿ ಆಗ್ತದೆ. ಸೊ ಪ್ರಕೃತಿಯಲ್ಲಿ ವಾಸ ಮಾಡಬೇಕು, ನೀರಿರ್ತ ಕಡೆ ಮನೆಯನ್ನ ಮಾಡಬೇಕು, ಸೊ ಸೈಟನ್ನು ತಗೋಬಹುದು. ಇಂಥ ಆಸೆಗಳು, ಪ್ರಕೃತಿಯ ಕಡೆ ಒಲವು ಜಾಸ್ತಿ ಆಗಿರ್ತದೆ. ಮತ್ತೆ ತಾಯಿಯನ್ನು ಎಲ್ಲಾದ್ರೂ ಟೂರ್ಗೆ ಕರ್ಕೊಂಡು ಹೋಗ್ಬೇಕು, ತೀರ್ಥಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ಬೇಕು. ಇಂಥ ಆಸೆಗಳು ಕೂಡ 2026ರಲ್ಲಿ ನಿಮಗೆ ಜಾಸ್ತಿ ಬರ್ತಕ್ಕಂಥದ್ದು. ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ನೋಡ್ಬೋದು. ಸೊ ನಿಮ್ಮ ಲಕ್ಕಿ ಕಲರ್ ಈ ಬಾರಿ ನಿಮ್ಮ ಲಕ್ಕಿ ಕಲರ್ ಪರ್ಪಲ್ ಕಲರ್ ನಿಮಗೆ ತುಂಬಾ ಸೂಟಬಲ್ ಆಗುತ್ತೆ. ಮತ್ತು ಬಿಳಿ ಕಲರ್ ನಿಮಗೆ ಸೂಟಬಲ್ ಆಗಿರುತ್ತೆ. ಸೊ ಯಾವ ರೀತಿಯ ಪರಿಹಾರವನ್ನ ನಿಮ್ಗೆ 2026 ಮಾಡುವುದು, ನೀವು ಈ ಸಂಖ್ಯೆಯಲ್ಲಿ ಜನಿಸಿದವರು ಶಿವನ ಕ್ಷೇತ್ರಕ್ಕೆ ಹೋಗ್ತಾ ಇರಬೇಕು. ಶಿವನಿಗೆ ಹಾಲನ್ನ ಅಭಿಷೇಕ ಮಾಡ್ತಾ ಬರಬೇಕು. ಶಿವನ ಕ್ಷೇತ್ರದಲ್ಲಿ ಹಾಲನ್ನ ಅಭಿಷೇಕ ಮಾಡ್ತಾ ಬಂದಾಗ ಏನಾದ್ರೂ ಅಡೆತಡೆಗಳಿಗೆ 2026 ನಿವಾರಣೆ ಆಗ್ತಕ್ಕಂಥದ್ದು, ಸಕ್ಸಸ್ ಸಿಗ್ತಕ್ಕಂಥದ್ದು. ಮುಂದಿನ ಸಂಚಿಕೆ ಜೊತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.